ಇನ್ನೊಂದ್ಸಾರಿ ನನ್ ಕೂಡ ಉದ್ರಿ ಕೇಳಕ್ ಬಂದ್ರ ಅಷ್ಟ ನಿಮ್ಗ. ಅಯ್ಯಯ್ಯೋ, ಏನಿದು? ಏನಾದ್ರೂ ಆಗ್ಲಿ ಮತ್ತೆ ಎಸ್ಕೇಪ್ ಆಗ್ಬೇಕಿಲ್ಲಿಂದ. ಬಹಳ ಡೇಂಜರು. ಅಯ್ಯಯ್ಯೋ, ಇದೇನಿದು? ಮನುಷ್ಯರು ಚಕ್ರ ತರ ಸುತ್ಕೊಂಡ್ ಬರ್ತಾ ಇದಾರಲ್ಲ, ಯಾಕೆ ಬರ್ತಾ ಇದಾರಪ್ಪ? ಬಿಡಲ್ಲ, ನಿಮ್ಮಿಬ್ಬರನ್ನು ಬಿಡೋದೇ ಇಲ್ಲ, ಚಚ್ಚಾಕ್ಬಿಡ್ತೀನಿ. ಯಾಕೆ ನೀವಿಬ್ಬರ ಜೊತೆ ಈ ತರ ಹುಡುಗಾಟ ಆಡ್ತಾ ಇದ್ದೀರಾ? ಯಾಕೆ? ವೈ? ಕಮ್ ಆನ್ ಟೆಲ್ ಮೀ. ಯಾಕೆ? ನಮ್ಮದೇನೋ ತಪ್ಪಿಲ್ಲ ಸರ್. ನಾವು ಹೋಗ್ತಾ ಇದ್ವಿ, ಇವ್ರು ಬರ್ತಾ ಇದ್ರು, ನಮ್ಮನ್ನ ಹಿಡ್ಕೊಂಡ್ಬಿಟ್ರು. ಮಧ್ಯದಲ್ಲಿ ನೀವು ಕೂಡ ಬಂದ್ಬಿಟ್ರೆ ಅಲ್ಲ, ಹೋಗ್ತಾ ಇದ್ವಿ, ಮತ್ ನೀವು ಮತ್ತೆ ಬ್ಯಾರಿಗೆ ಅಡ್ಡ ಬಂದ್ಬಿಟ್ರೆ ಅಷ್ಟೇ ಸರ್. ಹೋಗಿದ್ರಿ, ಇದಕ್ಕೆ ನೀವೇ ಕಾರಣ ಅಲ್ವಾ? ನಾನು ಹೋಗ್ತಾ ಇದ್ದೆ, ನೀವು ಬರ್ತಾ ಇದ್ರಿ, ನೀವು ನಮ್ಮನ್ನ ಸಿಕ್ಕಾಕ್ಸ್ಬಿಟ್ರಿ. ನೀವೇ ಇದಕ್ಕೆಲ್ಲ ಜವಾಬ್ದಾರಿ ತಾನೆ. ಈಗಲೇ ಶೂಟ್ ಮಾಡ್ತೀನಿ ನಿಮ್ಮನ್ನ. ಅಯ್ಯೋ ಕಿಂಗಮ್ ಸರ್, ಕನ್ಫ್ಯೂಸ್ ಆಗ್ಬಿಡಿ ನೀವು. ಸ್ವಲ್ಪ ನನ್ನ ಮಾತು ಕೇಳಿ. ಈಗ ನೀವು ಬರ್ತಾ ಇದ್ರ, ನಾವು ಆ ಕಡೆ ಬರ್ತಾ ಇದ್ವ, ನಾವು ನಿಮ್ಮನ್ನ ಹಿಡ್ಕೊಂಡ್ವ. ನೀವು ಹೋಗ್ತಾ ಇದ್ರಿ? ಇಲ್ಲ, ನಾವು ಬರ್ತಾ ಇದ್ವಿ. ಇಲ್ಲ, ನಾವು ಹೋಗ್ತಾ ಇದ್ದೋ, ನೀವೇ ನಮ್ಮನ್ನ ಹಿಡ್ಕೊಂಡ್ರಿ. ನಾವು ನಿಮ್ಮನ್ನ ಹಿಡ್ಕೊಂಡ್ ಕಾರಣಕ್ಕೆ ನೀವು ಕೂಡ ಬಿದ್ದೋದ್ರಿ. ಅಯ್ಯಯ್ಯೋ, ಹಾಗಿದ್ರೆ ತಪ್ಪು ನಮ್ದೇ ಅಂತೀರಾ? ಸಾರಿ. ಆದ್ರೆ ಏನೋ ಕಿತಾಪತಿ ಇದೆ ಇದರಲ್ಲಿ. ನಾನ್ ತಾನೇ ಬಿದ್ದಿದ್ದು. ಮತ್ತೆ ಶುರು ಮಾಡೋಣ ಏನಂತೀರಾ? ಶುರು ಮಾಡೋಣ. ಹೋಗ್ಲಿ ಬಿಡಿ ಚಿಂಗಪ್ಪನವ್ರೆ, ನಮಗ್ ಸಾರಿ ಹೇಳಿದ್ರಿ ತಾನೇ, ನಿಮ್ಮನ್ನು ಕ್ಷಮಿಸ್ಬಿಟ್ಟಿದ್ದೇವೆ, ಕತೆ ಮುಗೀತು. ಮಾತೇನು ಮುಗೀತು, ನಿಜ ಮುಗೀತು. ಆದ್ರೆ ನಮ್ಮನ್ನು ಕಾಪಾಡಿ ಚಿಂಗಂ ಸರ್. ನಮ್ದು ಊರಿಗೆ ಹುಲಿಗೆ ಬಂದ್ಬಿಟ್ಟಿದೆ. ಹೆಂಗಾರು ಮಾಡಿ ಕಾಪಾಡಿ. ಎಲ್ಲರೂ ಅಟ್ಟಿಸ್ಕೊಂಡು ಬರ್ತದೆ ಇಲ್ಲ, ಅದು ಎಲ್ಲರೂ ತಿಂತದೆ ಸಮಯ. ಟೈಗರ್ ಬಂತು ಅಂತ ನೀವಿಬ್ರು ನನ್ ಕಂಕ್ಳಲ್ಲಿ ಕೂತ್ಕೊಳಕ್ ನೋಡ್ತೀರಾ? ಇಳಿರಿ, ಕೆಳಗಡೆ ಇಳಿರಿ ಬೇಗ. ಚಿಂಗಂ ಸಾರ್, ನೀವೇ ಇವ್ರ ಜೊತೆ ಮಜಾ ತಗೊಳ್ತಿದ್ದೀರಾ? ನಿಮಗ್ ಗೊತ್ತಾ, ಹುಲಿ ಕಾಡಿಂದ ತಪ್ಪಿಸ್ಕೊಂಡು ಪುರ್ಪುರಿ ನಗರಕ್ಕೆ ಬಂದಿದ್ಯಂತೆ. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಅಯ್ಯಪ್ಪ, ಚಿಂಗಂ ಸರ್ ಶೂಟ್ ಮಾಡ್ಬೇಕಾಗಿರೋದು ಟೈಗರ್ನ, ನಮ್ಮನ್ನಲ್ಲ. ಸರ್ಕಾರ ಟೈಗರ್ನ ಶೂಟ್ ಮಾಡೋದಕ್ಕೂ ಬಿಡೋದಿಲ್ಲ. ಆದ್ರೆ ನಾವು ಅದನ್ನ ಹಿಡಿದು ಮತ್ತೆ ಜೂಗ್ ವಾಪಸ್ ಕಳ್ಸೋಣ. ಮತ್ತೆ ಈ ಕೆಲಸನ ನಗರದ ಹೀರೋಗಳಾದ ಮೋಟು ಮತ್ತು ಪತ್ಲು ಮಾಡೇ ಮಾಡ್ತಾರೆ. ಕಾನೂನಿನ ಕೈಗಳು ತುಂಬಾ ಉದ್ದ ಇದೆ, ಇದನ್ನ ತಪ್ಪಿಸ್ಕೊಳ್ಳಕ್ಕೆ ತುಂಬಾ ಕಷ್ಟ. ಇದನ್ನ ನಾವು ಕೇಳಿದ್ದು, ಇವತ್ತು ಕಣ್ಣಾರೆ ನೋಡಿದ. ಅಯ್ಯೋ, ನಮಗೆ ಟೈಗರ್ ಹಿಡಿಯೋ ಕೆಲಸ ಬೇಡ ಸಮಯ, ಅದು ನಮ್ಮನ್ನೇ ಆದ್ರೂ ಊಟ ಮಾಡ್ಕೊಂಡು ತಿನ್ಬಿಡುತ್ತೆ. ನೋ, ಥ್ಯಾಂಕ್ ಯು. ಇಡೀ ಪುರ್ಪುರಿ ನಗರವನ್ನ ನಿಮ್ ಕೈಯಲ್ಲಿ ಮಾತ್ರ ಕಾಪಾಡೋದಕ್ಕೆ ಸಾಧ್ಯ ಪತ್ಲು. ಆದ್ರೆ ನಮ್ಮನ್ನ ಕಾಪಾಡೋರೇನು? ಓ ಮೈ ಗಾಡ್, ಟೈಗರ್ನ ಹಿಡಿಯೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಓಕೆ ಮೋಟು ಪತ್ಲು, ನನ್ನ ಜೀವದ ಗೆಳೆಯರೇ, ನೀವೇನಾರು ನನ್ನ ಐಡಿಯಾ ಕೇಳಿದ್ರೆ ಆ ಹುಲಿ ನಿಮ್ನ ಕತ್ತರಿಸ್ಕೊಂಡು ಒಡ್ ತುಂಬಾ ತಿನ್ಬಿಡುತ್ತೆ. ಅದು ಹೆಂಗೆ ಕತ್ತರಿಸುತ್ತ ನಿಮ್ಗೆ ಗೊತ್ತೇ ಆಗಲ್ಲ. ಸುಮ್ನೆ ತಮಾಷೆ ಮಾಡ್ದೆ ಗೆಳೆಯರೇ. ನನ್ನ ಐಡಿಯಾ ತಗೊಂಡ್ರೆ ಒಂದೇ ಒಂದು ನಿಮಿಷದಲ್ಲಿ ನೀವು ಆ ಹುಲಿನ ಹಿಡಿದ್ ಬಿಡ್ತೀರಾ. ಅದು ಹುಲಿಗೂ ಗೊತ್ತಾಗಲ್ಲ. ಎಸ್ ಮೋಟು ಪತ್ಲು, ಸುಮ್ನೆ ಒಪ್ಕೊಂಬಿಡಿ. ನಾನ್ ನಿಮಗೆ ಇಡೀ ತಿಂಗಳು ಫ್ರೀ ಸಮೋಸ ಕೊಡಿಸ್ತೀನಿ. ಫ್ರೀ ಸಮೋಸನ, ಅದು ತಿಂಗಳು ಪೂರ್ತಿ. ಸರಿ, ಸಮೋಸಗೋಸ್ಕರ ಅಲ್ಲ, ಪುರ್ಪುರಿ ನಗರಕ್ಕೋಸ್ಕರ ನಾವು ಒಪ್ಕೊಳ್ತಾ ಇದೀವಿ. ಅಲ್ವೇನ ಪತ್ಲು? ಅಯ್ಯೋ, ನೀನು ಅಂತ ಒಪ್ಕೊಂಡ್ಮೇಲೆ ನಾನು ಹೆಂಗೋ ಬೇಡ ಅನ್ಲಿ. ಸರಿ ಡಾಕ್ಟರ್ ಮುನ್ಸ್ವಾಮಿ, ಈಗ ಹುಲಿ ಹಿಡಿಯೋದು ಹೆಂಗೆ ತಿಳ್ಕೊಡ್ತೀಯಾ? ಅಯ್ಯೋ ಮೋಟು ಪತ್ಲು, ನಾನೊಂದು ಬೋನಲ್ಲಿ ಕುರಿ ನಿಟ್ಟಿರ್ತೀನಿ. ಅದನ್ನ ತಿನ್ನೋದಿಕ್ಕೆ ಹುಲಿ ಬರುತ್ತೆ. ಬಂದಾಗ ಬೋನೊಳಗೋಗುತ್ತೆ, ಕುರಿ ಬಚಾವಾಗುತ್ತೆ, ಹುಲಿ ಸಿಕ್ಕಾಕೊಳ್ಳುತ್ತೆ. ಹೇಗಿದೆ ನನ್ನ ಐಡಿಯಾ? ಟೈಗರ್ ಹಿಡಿಯೋದು ತುಂಬಾ ಈಸಿ ಕೆಲಸ ಅಲ್ಲ ಸಮಯ? ಸರಿ, ನಾವಿನ್ ಹೊರಡ್ತೀವಿ. ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ನಮ್ಮನ್ನ ಕ್ಷಮಿಸ್ಬಿಡಿ ಸಮಯ. ಮತ್ತೆ ಬಲವಂತನಲ್ಲಿ ಕೇಳ್ಕೊಳ್ಳಿ, ನಮ್ ನಗರವನ್ನ ಎಲ್ಲಾ ಕಷ್ಟಗಳಿಂದ ಮುಕ್ತಿಗೊಳಿಸ್ರಪ್ಪ ಅಂತ ಅಲ್ವಾ? ಅಯ್ಯೋ, ಏನು ಅಂತ ಹೇಳ್ತಿದ್ಯಾ ನೀನು? ನಮ್ನ ಭಗವಂತನ ಪಾದ ಸೇರಿಸ್ಬೇಕು ಅಂತ ಪ್ಲಾನ್ ಮಾಡಿದೀರಾ? ಡೋಂಟ್ ವರಿ, ಅವನ್ ತಮಾಷೆ ಮಾಡ್ತಾ ಇದ್ದಾನೆ. ನಮ್ ನಗರದ ಜನ ಖಂಡಿತ ನಿಮ್ಮ ತ್ಯಾಗವನ್ನ ಮರೆಯೋದೇ ಇಲ್ಲ. ಓಕೆ?
ಪತ್ಲು ಒಂದ್ಸಾರಿ ನಾವು ಟೈಗರ್ನ ಹಿಡ್ಬಿಟ್ವಿ ಅನ್ಕೋ ನಾವು ಈ ನಗರದ ಹೀರೋಗಳಾಗ್ಬಿಡ್ತೀವಿ ಕಣೋ. ಅಕಸ್ಮಾತ್ ಏನಾರ ಆ ಹುಲಿನೇ ನಮ್ ಹಿಡ್ಕೊಂಡ್ಬಿಟ್ರೆ ಅದಕ್ಕೆ ಒಳ್ಳೆ ಫುಡ್ ಆಗ್ಬಿಡ್ತೀವಿ ನಾವು. ಅಯ್ಯೋ ಆ ಟೈಗರ್ ನಮ್ಮನ್ನ ತಿನ್ಬಿಡುತ್ತಾ. ಅದು ಮೊದ್ಲು ಇಲ್ಲಿ ಬರ್ಲಿ ಇರೋ. ನಾನು ಅದನ್ನ ಹೇಗೆ ಚಚ್ತೀನಿ ಅಂದ್ರೆ ನೋಡ್ತಾ ಇರೋ. ಚಟ್ನಿ ಮಾಡಿ ಕೂಸಾಕೊಂಡು ಕಚ್ಚಿ ಅದನ್ನ ಹಿಡ್ಕೊಂಡು ನಾನು ಈಗ ಎತ್ತಿ ಬಿಸಾಕ್ಬಿಡ್ತೇನೆ. ಮತ್ತೆ ಅದ್ರ ಎದುರಿ ಮೇಲೆ ಕೂತ್ಕೊಂಡು ಈಗ ಸಿಟ್ ಮಾಡ್ಕೊಂಡು ಹೇಳ್ತೀನಿ ನಮ್ ನಗರ ಕಡೆ ಇನ್ನೊಂದ್ಸಲಿ ಬಂದು ಜನರ ಸಾಹಿತ್ಯ ಹುಲಿ ಕಣ. ನಾವೇ ತಗಲಕೊಂಡ್ಬಿಟ್ವಲ್ಲ. ಅಯ್ಯಪ್ಪ ಬೇಗೇನಾರು ಐಡಿಯಾ ಮಾಡು. ಬಹಳ ಹೊಟ್ಟೆ ಹಸಿಬಿಟ್ಟಿದೆ ನಂತರ ಅದಕ್ಕೆ ಖಾಲಿ ಹೊಟ್ಟೆ ನನ್ ತಲೆನೂ ಹೆಂಗೊಡಲು ಅದ್ರ ತಲೆನೂ ಓಡಲ್ಲ ಅನ್ಸುತ್ತೆ ಕಣ ಪತ್ಲು. ಐಡಿಯಾ ಜೋರಾಗಿ ಬಡ್ಕಳೋ. ಕಾಪಾಡಿ ನಮ್ಮನ್ನು ಕಾಪಾಡಿ. ದಯವಿಟ್ಟು ಕಾಪಾಡಿ. ಅಯ್ಯಯ್ಯೋ ನಂಗನ್ಸುತ್ತೆ ಟೈಗರ್ನ ಇವ್ರು ಹಿಡಿಲೇ ಇಲ್ಲ. ಬದಲಾಗಿ ಟೈಗರ್ನ ಇವ್ರನ್ನ ಹಿಡಿದ್ಬಿಟ್ಟು ಇಲ್ಲಿ ಕೂಡ್ಸ್ಬಿಟ್ಟಿದೆ. ಕೆಳಗಿಳಿಸಿ ನಮ್ಮನ್ನ. ಕೆಳಗಿಳಿಸಿ ಕೆಳಗಿಳಿಸ್ರಪ್ಪ. ಕೆಳಗಿಳಿಸಿ. ನೀವು ಕೈ ಮುಗಿತೀರಿ. ಅಯ್ಯೋ ನಾವು ಟೈಗರ್ನ ಹಿಡಿಯಕ್ ಬರ್ಲಿಲ್ಲ. ಅದೇ ಅಯ್ಯೋ ಬೇಟೆ ಆಡೋದಿಕ್ಕೆ ಅಂತ ನಾವೇ ಶಿಕಾರಿ ಆಗ್ಬಿಟ್ರಿ ಅದಕ್ಕೆ. ಅಯ್ಯೋ ನನ್ನ ಗೆಳೆಯ, ಜೀವದ ಗೆಳೆಯ, ನೀನೇನು ಭಯ ಪಡ್ಬೇಡ. ಈ ಸರಿ ನೀ ಸೋಲಲ್ಲ. ಮರದ ಮೇಲೆ ಕೂತ್ಕೊಂಡು ಹುಲಿ ನಿಡಿ. ಈ ಸರಿ ಸೂಪರ್ ಪ್ಲಾನ್ ಹಾಕಿದ್ದೀನಿ ನಾನು. ಏ ಪತ್ಲು, ನೀನು ಒಳಗಡೆ ಕೂತ್ಕೊಂಡು ಮೇಕೆ ತರ ಮ್ಯಾ ಅಂತಿರು. ಹುಲಿ ಒಳಗ್ ಬರುತ್ತೆ. ಆವಾಗ ನೀನ್ ಈಚೆ ಬಂದ್ಬಿಟ್ಟು ಗೇಟ್ ಬಾಗಲ ಹಾಕ್ಬಿಡು. ಹುಲಿ ಸಿಕ್ಕಾಕೊಳ್ಳುತ್ತೆ. ಮೋಟು ಮರದ ಮೇಲೆ ಕೂತಿರ್ತಾನಲ್ಲ, ಹುಲಿ ಬಂದ ತಕ್ಷಣ ಹಗ್ಗನ ಬಿಚ್ತಾನೆ, ಈ ಕಡೆ ಗೇಟ್ ಹಾಕೊಂಡ್ಬಿಡುತ್ತೆ. ಅಯ್ಯೋ ನಾನೇ ಯಾಕೊಮ್ಮೆ ಯಾಕೆ ಹಾಕ್ರಿ, ಇವನು ಯಾಕೆ ಹಾಕ್ಬಾರ್ದು? ಯಾಕಂದ್ರೆ ನೀನ್ ತುಂಬಾ ಧೈರ್ಯಶಾಲಿ ಕಣೋ. ನೋಡು, ಟೈಮ್ ವೇಸ್ಟ್ ಮಾಡ್ಬೇಡಿ. ಹುಲಿಗೆ ಊಟಕ್ಕೆ ಬರೋ ಟೈಮು. ಏನದೆ? ನಾವೇ ಅದಕ್ಕೆ ಡಿನ್ನರ್ ಆಗ್ಬೇಕೇನಪ್ಪ. ಅಯ್ಯಯ್ಯೋ ಟೈಗರ್ ಈಗ ಈ ಊಟಕ್ಕೆ ಇಲ್ಲಿಗೆ ಬರುತ್ತೆ, ಬಂದು ಈ ಪಂಜರದಲ್ಲಿ ಸಿಕ್ಕಾಕೊಳ್ಳುತ್ತೆ ಅಂತ ಹೇಳಿದ್ದು ಅಷ್ಟೇನೆ. ಮೇ 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 ಮೇ. ಪತ್ತು ಬೇಗ ಮೇಕೆ ತರ ಮಿಮಿಕ್ರಿ ಮಾಡೋ. ಪತ್ಲು ಕುರಿ ತರ ಕೂಗು, ಇಲ್ಲಾಂದ್ರೆ ಹುಲಿ ಹೊರಗಡೆ ಬರೋದಿಲ್ಲ. ಅಯ್ಯೋ ನನ್ನ ಬಾಯಿಂದ ಸ್ವರನೇ ಬರ್ತಿಲ್ಲ, ಇನ್ ಮೇಕೆ ತರ ಹೆಂಗ ಬೇಡ ಬೇಡ ಹುಲಿಲಯ. ಅಯ್ಯೋ ಕಾಪಾಡಿ. ಅಯ್ಯೋ ಹುಲಿ ಓಡ್ತಾ ಬರ್ತಾ ಇದೆ. ಕಾಪಾಡಿ. ಹುಲಿ ಬಿಡಲ್ಲ ಜೊತೆ ಒತ್ತ ಬತ್ತ. ಆಡ್ತಾ ಇದೆಯಲ್ಲಪ್ಪ. ಮನೆ ಒಳಗೆ ಕೊಡೋಣ ಬಾರೋ. ಐಡಿಯಾ ಕಾಣಿಸ್ತಾ ಇದೆ ನೋಡು. ಅಪ್ಪ. ಕಾಪಾಡಿ. ಅಯ್ಯಪ್ಪ, ಇದು ಬಂದ್ಬಿಡ್ತಾ. ಮೋಟು ಕಾಪಾಡು. ಬಿಟ್ಬಿಡೋಣ ಫ್ರೆಂಡ. ಓ ಹುಲಿಯಪ್ಪ, ನೀವು ನಮ್ಮನ್ನ ಏನ್ ಅನ್ಕೊಂಡಿದ್ಯಾ? ನಾವು ಓಡ್ತಾ ಇದೀವಿ ಅಂತ ಮಾತ್ರಕ್ಕೆ ಎದ್ರಕೊಂಡ್ಬಿಟ್ಟು ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ನೋಡ್ತಾ ಇದ್ದೋ ನಿನ್ ಕತ್ತಿಡ್ದು ಜೂ ವಾಪಸ್ ಕಳಿಸ್ಬಿಡ್ತೀವಿ. ಇನ್ನೊಂದ್ ಸಾರಿ ನಮ್ಮನ್ನ ಹಿಡಿಯಕ್ ಬಂದ್ರೆ ನಮ್ ಕಣ್ಣದ್ರ ಕಾಣ್ತಿದ್ರ ಅಷ್ಟೇ. ಅಯ್ಯೋ ಮೋಟು ಮಾತಾಡೋದು ನಿಲ್ಸಿ ಓಡೋಣ ಬಾರೋ, ಇಲ್ಲ ಅನ್ನೋದು ನಾವು ಮಾತಾಡಕೊಂಡ್ಬಿಟ್ರೆ ಸಿಕ್ಕಾಕ್ಬಿಡುತ್ತೆ. ಓ ಮೈ ಗಾಡ್, ನಾನು ಸಖತ್ತಾಗಿ ಡೈಲಾಗ್ ಹೊಡೆದ್ಬಿಟ್ಟೆ ಅನ್ಸುತ್ತೆ. ಸಾರಿ ಫ್ರೆಂಡ್, ಸಾರಿ ಸಾರಿ, ವೆರಿ ಸಾರಿ. ಅಯ್ಯಪ್ಪ ಕಾಪಾಡು, ಮತ್ತೆ ಓಡಿಸ್ಕೊಂಡ್ ಬರ್ತಾ ಇದೆ. ಅಯ್ಯೋ ಕಾಪಾಡಿ. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಟೈಗರ್, ನಿನಗೆ ಕಾಡಿನ ಕಾರು ಮೇಲೆ ಪ್ರಾಮಿಸ್. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್.
ಚಿಂಗಂ ಸರ್, ವಾ ವಾ, ನೀವು ಟೈಗರ್ನ ಹಿಡಿದ್ಬಿಟ್ರಿ. ಟೈಗರ್ ನಿಜವಾಗ್ಲೂ ಡೇಂಜರ್ ಅಂಡ್ ಬಹಳ ಬುದ್ಧಿವಂತದ್ದು. ಆದ್ರೆ ಅದು ಒಂದೇ ಒಂದ್ ತಪ್ಪು ಮಾಡ್ಬಿಡ್ತು. ಅದು ಈ ಚಿಂಗಂನ ಎದುರಾಕೊಂಡ್ಬಿಡ್ತು. ಅದಕ್ಕೆ ಗೊತ್ತಿರಲಿಲ್ಲ ಪಾಪ. ಚಿಂಗನ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ನಾನು ಅದನ್ನ ಕತ್ತಿಡ್ಕೊಂಡು ಪಂಜರದ ಒಳಗೆ ಹಾಕ್ಬಿಟ್ಟೆ. ನೋಡಿ ಹೆಂಗಿದೆ. ಎಸ್, ನಾನೇ ಮತ್ತೆ ನಾನ್ ನಿಮ್ ಜೀವ ಸಹ ಉಳಿಸಿದ್ದೀನಿ. ನಾನಿರೋ ತನಕ ಈ ನಗರಕ್ಕೆ ಯಾವುದೇ ಅಪಾಯ ಖಂಡಿತ ಇಲ್ಲ. ಹೆದರ್ಕೋಬೇಡಿ, ನನ್ನೋಡಿ ಹೆದರ್ಕೋಬೇಡಿ. ನಾನು ನಿಮ್ ಫ್ರೆಂಡು. ಆದ್ರೆ ಅದು ನಮ್ಮ ಗೆಳೆಯ ಅಲ್ಲ. ಅಯ್ಯೋ, ಇಲ್ಲೇ ಕಾಪಾಡಿ, ಪೊಲೀಸ್ ಕೈಯಿಂದ ಕಾಪಾಡಿ. ಏನು ಅದು? ಡಾಕ್ಟ್ರಣ್ಣ, ಏನಂಗ್ ಗೊತ್ತಾ ಇದ್ದೀರಾ ನೀವು? ಏನು ಇಲ್ಲಪ್ಪ, ಏನು ಇಲ್ಲ. ನೀವಿಬ್ರು ಟೀ ಅಂಗಡಿಲಿ ಹೋಗಿ ಕೂತ್ಕೊಂಡಿರಿ, ನಾವ್ ಅಲ್ಲಿಗೆ ಬಂದು ನಿಮ್ಮಿಬ್ರಿಗೂ ಸಮೋಸ ಕೊಡಿಸ್ತೀವಿ. ಏನೋ ಎಡವಟ್ಟಾಗಿದೆ. ಆ ಸೈಡ್ ಬನ್ನಿ ನೋಡೋಣ, ಬನ್ನಿ. ನೀವಿಬ್ರು ಇದನ್ನ ನಮ್ಮ ಹತ್ರ ಮುಚ್ಚಿಡ್ತಿದ್ರ? ನಾನು ನಿನ್ ಜೀವ ಕಾಪಾಡ್ದೆ. ನಾನಿಲ್ಲ ಕಾಪಾಡಿದ್ದು. ಬಿಡಿ ನನ್ನ, ಬಿಡಿ ನನ್ನ, ಬಿಡಿ ನನ್ನ. ಕಂಡಿರೋ ನನ್ನ ಪೇಷಂಟ್ ಮೇಲಾಣೆ, ನಿಮ್ ತರ ಯಾರು ನನ್ನ ಪ್ರೀತಿ ಮಾಡ್ಲಿಲ್ಲ. ಅಯ್ಯೋ, ನಾ ಹೀರೋ ಆಗ್ಬೇಕು, ನಾನು. ನೀವು 3 ಜನ ಸುಮ್ನೆ ಇರಪ್ಪ. ಹೀರೋ ಆಗ್ಬೇಕಾಗಿರೋದು ನಾನು. ನೋವೇ, ನಾನೇ ಹೀರೋ ಆಗ್ಬೇಕು. ಲೇ ಬಚ್ಚಲ್ ಮಕ್ತವನೆ, ಒಂದ್ಸರಿ ನಿನ್ ಮಕಾನ್ ಕನ್ನಡಿಲಿ ನೋಡ್ಕೊಂಡಿದ್ಯಾ? ಹೀರೋಯಿನ್ ಮುಂದೆ ನೀನು ಕಾಗೆ ತರ ಕಾಣ್ತೀಯ ಕಣೋ. ಹೀರೋ ನಾನಾಗದು. ನೀನೇನಾದ್ರೂ ಅವ್ರ ಜೊತೆ ನಿಂತ್ಕೊಂಡ್ಬಿಟ್ರೆ ಪಕ್ಕದಲ್ಲಿ ಒಂದ್ ಸೊಳ್ಳೆ ನಿಂತ್ಕೊಂಡ್ರ ತರ ಇರುತ್ತೆ, ಗೊತ್ತಾ? What is this? The name is Chingam. My name is Chingam. ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದು impossible. ನಿಜವಾಗ್ಲೂ impossible. Stop in the name of law. ಅಯ್ಯಯ್ಯೋ, impossible. ಏನ್ ಮಾಡ್ತಾ ಇದ್ದೀರಾ? Stop. ಅಯ್ಯಯ್ಯೋ, ಬಿಡಲ್ಲ, ನಿಮ್ಮನ್ನ ಬಾಕಿ ಬಿಡಲ್ಲ. ಅಯ್ಯಯ್ಯೋ, ಯಾರು ನನ್ನ ಬಡ್ದಿದ್ದು ಹಿಂಗೆ? ಮೊದಲು ಆಡಿಷನ್, ಯಾರು ಸೆಲೆಕ್ಟ್ ಆಗ್ತಾರೋ ಅವ್ರು ಹೀರೋ. ಹಲೋ ಎವ್ರಿಬಾಡಿ. ಇವ್ರೆ ಮಿಸ್ ಮೋನಾ, ನಮ್ಮ ಸಿನಿಮಾ ಹೀರೋಯಿನ್. ಸರಿ, ಈಗ ಆಡಿಷನ್ ಶುರು ಮಾಡೋಣ. ಯಾರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ನೋಡೋಣ. ಮ್ಯೂಸಿಕ್. ಫ್ರೆಂಡ್ಸ್ಗೆ ಹಾಯ್, ಎನಿಮೀಸ್ಗೆ ಬಾಯ್. ನಾನೇ ರಿಯಲ್ ಹೀರೋ. ನನ್ನ ಹೆಸರೇ ಜಾನ್. ವಾ ಬಸ್ ವಾ, ಎಂತ ಕವನ ಹೇಳಿದ್ರಿ ಅಲ್ವೇನೋ. ನಂಬರ್ 2. ಯಾರು ನೀನು? ಹೀರೋಯಿನ್ ಜೊತೆ ಹೀರೋ ಆಗೋದು ಯಾರೋ ಖಾನ್. ನಾನೇ ಬುದ್ಧಿವಂತ, ಸುಂದರ, ಈ ನಿಮ್ಮ ಜಾನ್. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ಅಲ್ವೇನೋ. ನಂಬರ್ 2. ಕವಿತೆನ ಬಿಟ್ಟು ಮೌನನ ಹಿಡ್ದಾಕೋ. ಆಡಿಷನ್ ಮುಗೀತು, ಎಲ್ರು ನಿಮ್ ಮನೆಗೆ ಹೋಗ್ಬಿಡಿ. ಅಯ್ಯಯ್ಯೋ, ದೊಡ್ಡ ಶಿಖಾಮಣಿಗಳ, ಕವಿತೆನ ಬಿಡಿ ಅಂತ ಹೇಳಿದ್ದು ಹಗ್ಗ ಬಿಡಿ ಅಂತ ನಾನು ಎಲ್ಲ ಹೇಳಿದ್ದೆ ನಿಮ್ಗೆ? ಹೀರೋಯಿನ್ ಎತ್ತಾಕೊಂಡು ನಡೀರೋ. ಇವಳಿಗೆ ನಾನೇ ಹೀರೋ, ಮತ್ತೆ ಶೂಟಿಂಗ್ ಡೈರೆಕ್ಟರ್ ನಾನೇ ಆಗಿರ್ತೇನೆ.
ಹಿಡ್ಕೊಳ್ಳಿ ಅವ್ನ. ಆ ಜಾನ್ ನನ್ನ ಹೀರೋಯಿನ್ ಎತ್ಕೊಂಡು ಹೋಗಕ್ಕಾಗಲ್ಲ. ಪೊಲೀಸ್ ಪೊಲೀಸ್. ಅಯ್ಯಯ್ಯಪ್ಪ, ಜಾನ್ ದ ಡಾನ್ ಕಣೋ. ಅವ್ನು ಹಿಡಿಯೋದು ತುಂಬಾ ಕಷ್ಟ ಅಲ್ಲ, ಅದು ಅಸಾಧ್ಯ. ಯಾರು ನಮ್ ಹೀರೋಯಿನ್ ಕಾಪಾಡ್ತಾರೋ ಅವರೇ ನಮ್ ಸಿನಿಮಾ ಹೀರೋ. ಯಾರಾದ್ರೂ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ. ನೆನೆಸ್ದವರ ಮನದಲ್ಲಿ ಚಿಂಗಮ್ ಇರ್ತಾನೆ. ಪೊಲೀಸ್ ಯಾವಾಗ್ಲೂ ಲೇಟ್ ಆಗಿ ಬರ್ತಾರೆ ಅಂತ ಹೇಳ್ತಾರಲ್ಲ, ಚಿಂಗಮ್ಮು ಇನ್ನೊಂದು ಹೆಸರೇ ಟೈಮ್ ಕೇಪ್ ಅಪ್ ಮಾಡೋದು. ಅಯ್ಯೋ ನೀವು ಬಂದಿರೋದೇ ಲೇಟು. ಅವ್ನು ಹೀರೋಯಿನ್ ತಕೊಂಡೋಗ್ಬಿಟ್ಟವ್ನೆ. ಅಯ್ಯಯ್ಯೋ, ಏನ್ ಮಾಡೋದೀಗ? ಬರ್ಲಿ. ನಾನ್ ಬರ್ತಾ ಇದ್ದೀನಿ ಮೋನಾ ಡಾರ್ಲಿಂಗ್, ಹೆದರ್ಕೋಬೇಡಿ. ಮೋಟು ಬೇಗ ಏನಾರು ಐಡಿಯಾ ಮಾಡು, ರೋಡ್ ಹೋಗ್ತಾವ್ರೆ. ಖಾಲಿ ಹೋಟೆಲ್ ತಲೆನೇ ಓಡಲ್ಲ ಕಣೋ. ನೀನೇನಾದ್ರೂ ಐಡಿಯಾ ಮಾಡಪ್ಪತ್ಲು. ಐಡಿಯಾ ಮೋಟು, ಈ ಟ್ರಾಲಿ ತುಂಬಾ ನಿಧಾನಕ್ಕೆ ಹೋಗ್ತಿದ್ಯಲ್ಲೋ, ಏನಾರು ಮಾಡು. ನನ್ನ ಹತ್ರ ಒಂದು ಐಡಿಯಾ ಇದೆ. ನೀವಿಬ್ರು ಮೋಟುನ ಮಲಗಿಸ್ಬಿಟ್ಟು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಅಯ್ಯಯ್ಯೋ, ನೀವು ಏನ್ ಮಾಡ್ತಿದ್ದೀರಾ ಡಾಕ್ಟರ್ ಮುನ್ಸಮೆ? ಮೋಟು, ನೀವು ಸುಮ್ಮನೆ ಬಿಡಬಾರ್ದು ಕಣ. ಖಂಡಿತ ಬಿಡೋದಿಲ್ಲ, ನೀನ್ ತಲೆ ಕೆಡಿಸ್ಕೊಬೇಡ. ನಾನ್ ಬರ್ತಾ ಇದ್ದೀನಿ. ನಿನ್ ಹೀರೋ ಮೋಟು ಬರ್ತಾ ಇದ್ದೀನಿ. ನಾನ್ ಇರೋವರೆಗೂ ನಿನ್ ಮೈನ ಯಾರು ಮುಟ್ಟಕ್ ಬಿಡೋದಿಲ್ಲ. ಓಕೆ? ಅಯ್ಯೋ ಕಾಪಾಡಿ. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿಲ್ಸೆ. ಸ್ಟಾಪ್. ಅಯ್ಯೋ, ಇದು ನಿಂತಾನೆ ಇಲ್ವಲ್ಲ. ಏನ್ ಮಾಡೋದೀಗ? ಪ್ರಾಮಿಸ್, ನಾನು ಕಾನೂನ್ ಮೇಲೆ ಪ್ರಾಮಿಸ್. ಸ್ಟಾಪ್ ಪ್ಲೀಸ್, ನಿಲ್ಸೋ. ಸ್ಟಾಪ್, ನಿಲ್ಸೆ ಪ್ಲೀಸ್. ಇನ್ಸ್ಪೆಕ್ಟರ್ನ ಸಾಯಿಸಿದ್ರೆ ಪಾಪ ತಗಲುತ್ತೆ. ಅಯ್ಯಯ್ಯೋ, ಕಾಪಾಡಿ. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ನಿಲ್ಸೆ. ಈ ಚಿಂಗಮ್ನ ಸಾಯಿಸಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ ನೀವು? ಓಡು ಚಿಂಗಮ್ ಓಡು. ಇವತ್ತು ನಿನ್ನ ಬದುಕಿನ ಕೊನೆ ದಿನ. ಚಿಂತೆ ಮಾಡಬೇಡಿ, ನಿಮ್ ಹೀರೋ ನಿಮ್ಮನ್ನ ಕಾಪಾಡಕ್ಕೆ ಬರ್ತಾ ಇದ್ದಾನೆ. ಪತ್ಲು ಓಡೋ, ಬಾರೋ. ಎದುರ್ಕೋಬೇಡ, ನಾನು ನಿನ್ ಜೊತೆಲೇ ಇರ್ತೀನಿ. ಮೋಟು, ನಾನು ನಿನ್ ಜೊತೆಲೇ ಇರ್ತೀನೋ, ಹೆದರ್ಕೋಬೇಡ, ಓಡು. ಅಯ್ಯಯ್ಯೋ ಭಗವಂತ. ಓಡು. ಮಕ್ಕಳು ನಮ್ಮನ್ನು ಕಾಪಾಡು. ಕಾಪಾಡ ಪತ್ಲು. ಇಂಜಿನ್ ಅಲ್ಲಿ ಡ್ರೈವರ್ ಇಲ್ಲ, ಮುಂದೆ ಫುಲ್ ಗಾಳಿ ಇಲ್ಲ. ಹೀರೋಯಿನ್ ಆದ್ರೂ ಕಾಪಾಡಿ, ಇಲ್ಲ ನನ್ನಾದ್ರೂ ಹಿಡಿದ್ಕೊಡಿ. ನಾನೇ ಸುಮ್ಮನೆ ಬಿಡೋದಿಲ್ಲ. ಮೋಟು ಬದಲು ನೀವಿಬ್ರು ಹೊಡೆದ್ರೆ ಬಾದಾಮ್ ಮಿಲ್ಕ್, ಇಲ್ಲ ಅಂದ್ರೆ ಜಾನ್ ದ ಡಾನ್ ಕುಡಿಯೋದ್ ನಿಲ್ಲಿಸ್ತಾನೆ. ಮಿಲ್ಕ್ ಶೇಕ್. ಮೊನ ಡಾಲಿ, ನಾನು ನಿಮ್ ಹೀರೋ ಮೋಟು ಅಂತ. ನಾನು ಈಗಲೇ ನಿಮ್ಮನ್ನ ಕಾಪಾಡ್ತೀನಿ. ಇಲ್ಲ, ನಾವು ಕಾಪಾಡ್ತೀವಿ. ನಾವು ಕಾಪಾಡ. ನಮ್ದು ಕಾಪಾಡಪ್ಪ. ಅಯ್ಯೋ
ಆಫ್ ಆಗಿದ್ದೀರಾ? ನೀವು ತುಂಬಾನೇ ಧೈರ್ಯಶಾಲಿ. ನೀವು ನನ್ನ ಕಾಪಾಡ್ಬಿಟ್ರಿ. ಇಂಜಿನ್ ಯಾಕೆ ನಿಂತೋಯ್ತು? ಯಾರು ನಿಲ್ಸಿದ್ದು ಇದನ್ನ? ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಸದ್ಯ ಭಗವಂತನ ಕೃಪೆಯಿಂದ ನಿಮ್ಗೆ ಏನು ಆಗಿಲ್ವಲ್ಲ. ಡೈರೆಕ್ಟರ್ ಸರ್ ಹೇಳಿ ಸರ್, ಈಗ ನಿಮ್ ಫಿಲಂ ಹೀರೋನ್ ಯಾರು ಸರ್ ಹೇಳಿ ಸರ್? ನಮ್ ಸಿನಿಮಾ ಹೀರೋ ಚಿಂಗಂ ಸರ್. ಅವರು ತುಂಬಾ ಧೈರ್ಯದಿಂದ ನಮ್ಮ ಹೀರೋಯಿನ್ ಕಾಪಾಡಿದ್ದಾರೆ. ನಾನ್ ಕಾಪಾಡಿದ್ದು ಸರ್, ನಾನು ಸರ್ ಕಾಪಾಡಿದ್ದು, ನಾನೇ ಕಾಪಾಡಿದ್ದು ಗೊತ್ತಾ? ನಾವಂಗ ಆಗೋದಕ್ಕೆ ಬಿಡಲ್ಲ. ಮೊದಲೇ ಡೈರೆಕ್ಟರ್ ನಡ್ಕೊಳ್ಳೋ, ತೋರಿಸ್ತೀನಿ ನಾನು ಯಾರು ಅಂತ. ಹೀರೋ ಸರ್ ಕಾಪಾಡಿ. ಚಿಂಗಂ ದ ಹೀರೋ. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ನಾನು ಹೀರೋ ಆಗ್ತೀನಿ ಮತ್ತೆ ಈ ರೀತಿ ಶೂಟ್ ಮಾಡ್ತೀನಿ. ಯಾರು ಕಾಪಾಡ್ತಾರೆ? ಮಂಟಲಿಂಗ ಕಾಪಾಡು.